ಸಿದ್ದರಾಮಯ್ಯನವರ ವಿರುದ್ಧ ಈಗ ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಾಗಿದೆ. ಇದು ದೂರಿನ ಪರ್ವ. ಒಂದಾದ್ಮೇಲೊಂದು ದೂರು ದಾಖಲಾಗ್ತಾ ಇದೆ, ಒಂದಾದ್ಮೇಲೊಂದು ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಮತ್ತೊಂದು ದೂರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಹಣಕಾಸು ಸಚಿವರು ಆಗಿರುವಂತಹ ಸಿಎಂ ವಿರುದ್ಧ ಬಿಜೆಪಿ ಪರಿಷತ್ ಸದಸ್ಯ ಡಿಎಸ್ ಅರುಣ್ ದೂರನ್ನ ದಾಖಲಿಸಿದ್ದಾರೆ. ಏನಂತ ದೂರು ಕೊಟ್ಟಿದ್ದಾರೆ, ಯಾವ ವಿಚಾರಕ್ಕೆ? 1953 ಕೋಟಿ ಹಣ ದುರುಪಯೋಗ ಮಾಡಿಕೊಂಡಂತ ಆರೋಪ ಮಾಡಿದ್ದಾರೆ. ಯಾವ ಹಣ ಇದು? ZPTP ಹಣ ದುರುಪಯೋಗ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಖರ್ಚಾಗದ ಹಣ ಇಲ್ಲಿ ಯಾವ ರೀತಿ ಅದು ಬರಬೇಕು ಸರ್ಕಾರಕ್ಕೆ, ಅದರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಖರ್ಚಾಗದ ಹಣ ಸಂಚಿತ ನಿಧಿ ಮೂಲಕ ಸರ್ಕಾರಕ್ಕೆ ಬರಬೇಕು. ಆದ್ರೆ ಎಲ್ಲಿ ಹೋಯ್ತು ಆ ಹಣ? ನಿಯಮಿತವಾಗಿ ಹಣ ಜಮೆ ಆಗ್ತಿದೆ ಅಂತ ಸಿಎಂ ಉತ್ತರಿಸಿದ್ರು. ಹಾಗಾದ್ರೆ ZPTPಗಿಟ್ಟಂತ 1953 ಕೋಟಿ ಹಣ ಏನಿದೆ ಅದು ಎಲ್ಲಿಗೆ ಹೋಯ್ತು? ಸಿದ್ದರಾಮಯ್ಯ ವಿರುದ್ಧವೇ ಈಗ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದೀನಿ ಅಂತ ಹೇಳಿದ್ದಾರೆ ಡಿಎಸ್ ಅರುಣ್, ಬಿಜೆಪಿ ಪರಿಷತ್ ಸದಸ್ಯ. ಈಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ದೂರು ರಾಜ್ಯಪಾಲರಿಗೆ ಹೋಗಿದೆ. 1953 ಕೋಟಿ ಹಣ ದುರುಪಯೋಗದ ಆರೋಪ ಕೇಳಿಬಂದಿದೆ ಸಿಎಂ ವಿರುದ್ಧ. ಈ ಬಗ್ಗೆ ದೂರು ಕೊಟ್ಟಂತಹ ಡಿಎಸ್ ಅರುಣ್ ಹೇಳಿದಂತಹ ಮಾತು ಬನ್ನಿ. ಈಗ ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ದೂರು ಕೊಟ್ಟು ಬಂದಿದ್ದೀನಿ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22-23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ZP TP ಮತ್ತೆ ನಿಗಮಗಳಲ್ಲಿ ಎಷ್ಟು ಬಾಕಿ ಉಳಿದಿದೆ, ಅನ್ಸ್ಪೆಂಟ್, ಯೂಸ್ ಆಗದೆ ಇರುವಂತಹದನ್ನ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದ್ದೀರಾ ಅಂತ ಕೇಳಿದ್ದೆ ನಾನು. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸ್ತೀರಾ ಅಂತ. ಒಟ್ಟಾರೆ ಸಾಲು ಸಾಲು ಹಗರಣ, ದೂರು ಪ್ರತಿದೂರು, ಆರೋಪ ಪ್ರತ್ಯಾರೋಪ, ಹೋರಾಟ, ಕಾನೂನು ಸಮರ ಸದ್ಯಕ್ಕೆ ಇದೇ ನಡೀತಾ ಇದೆ. ಇದರೊಂದಿಗೆ ಇವತ್ತಿನ 1 ಗಂಟೆಯ ಸುದ್ದಿಯನ್ನ ಮುಗಿಸುವಂತಹ ಸಮಯ. ನಾಳೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯೊಂದಿಗೆ ಮತ್ತೆ 1 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.